ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ದಂಡ ಪಾವತಿಸಲಿಲ್ಲ ಎಂದು ಪೊಲೀಸರು ತಾಯಿ ಮತ್ತು ಮಗನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿದೆ. ತಾಯಿ ಜೊತೆಗೆ ಬೈಕ್ ಮೇಲೆ ಹೊರಟಿದ್ದ ರಿಷಿಕೇಶ್ ಲಿಂಬಿಗಿಡದ್ ಹೆಲ್ಮೆಟ್ ಹಾಕದ ಹಿನ್ನೆಲೆ ಬೈಕ್ ನಿಲ್ಲಿಸಿ ಫೈನ್ ಹಾಕಿದ್ದ ಪೊಲೀಸರು ದಂಡ ಪಾವತಿಸದ ಕಾರಣ ಹಲ್ಲೆ ಮಾಡಿದ್ದಾರೆ. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ವೇಳೆ ತನ್ನ ಬಳಿ ಕೇವಲ 500 ರೂಪಾಯಿ ಇದೆ, ಪೆಟ್ರೋಲ್ ಹಾಕಲು 200 ರೂಪಾಯಿ ಇಟ್ಟುಕೊಂಡು 300 ರೂಪಾಯಿ ನೀಡಿದ ರಿಷಿಕೇಶ್ ಇದರಿಂದ ಆಕ್ರೋಶಗೊಂಡು ರಿಷಿಕೇಶ್ ಹಾಗೂ ಅವರ ತಾಯಿಗೆ ಪೊಲೀಸರು ಬೈದಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಬೈಕ್ ಸವಾರನ ಮೇಲೆ ಹಲ್ಲೆ ಆರೋಪ ಮಾಡಿದ್ದಾರೆ. ಜಗಳ ಬಿಡಿಸಲು ಹೋದ ರಿಷಿಕೇಶ್ ತಾಯಿಗೂ ಮೇಲೆಯೂ ಹಲ್ಲೆ ಮಾಡಿದ್ದಾರೆ. ಮತ್ತೆ ಬೈಕ್ ಸವಾರನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಹಾಕಿದ ಪೊಲೀಸರು ಅಂಕಲಿ ಪೊಲೀಸರ ವಿರುದ್ಧ ರಿಷಿಕೇಶ್ ಕುಟುಂಬಸ್ಥರ ಆಕ್ರೋಶ ಹೊರಹಾಕಿದ್ರು. ಪೊಲೀಸರ ನಡೆಗೆ ತೀವ್ರ ಆಕ್ರೋಶ ಹೊರಹಾಕಿದ ಅವರು ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಸುಶೀಲಾ ಒತ್ತಾಯಿಸಿದ್ದಾರೆ. ಇಲ್ಲ ನೀವು ಬೈಕ್ ಹಾಕಿದ್ದೆ ನಮಗೆ ಮೊದಲು ಬೈಕ್ ಹಾಕಿದ್ದೆ ಗಾಡಿ ಟಿ ಶರ್ಟ್ ಹಾಕಿ ದವಾಖಾನೆ ತಗೊಂಬಂದಿಲ್ಲ ಇಲ್ಲ ಬರಂಗಿಲ್ಲ ಸರ್ ಬರಂಗಿಲ್ಲ ನೀವು ಸೊಲ್ಯೂಷನ್ ಸರ್ ಕರ್ನಾಟಕ ಬರ್ತೀವಿ ನಾವು ಸರ್ ಏನಾಯ್ತು ಯಾಕೆ ನೀವು ತಪ್ಪ ನಿಮ್ ಕೆಲಸ ನೀವು ಮಾಡ್ರಿ ಸರ್ ಕೆಲಸ ನೀವು ಮಾಡ್ರಿ ಉದಾಹರಣೆ ತಗೊಂಡ್ ಬರಂಗ ಉತ್ತರ ಕೊಡುವ ಉದಾಹರಣೆ ಕೊಡ ಸರ್ ನಮ್ಮ ತಮ್ಮ ಬರತ್ತೆ ಅಂತ ಹೇಳ್ತಿರ್ಬೇಕ್ರಿ ಅಟ್ಯಾಕ್ ಮಾತಾಡ್ತೀರ ನಮ್ಮ ಅಕ್ಕ ಕೊಂದೋಗ್ತೀರ ಪೊಲೀಸರು ಕೊಂದೋಗ್ತೀರ ಇಲ್ಲಿ ನೋಡುದು ಕೂದಕಲ್ಲಿ ಹೋಗ್ತೀರಂತೆ ಅವ್ರು ಏನು ರೇಪ್ ಮಾಡಿದ ಏನು ಹತ್ಯೆ ಮಾಡಿ ಯಾಕೆ ಸಂಬಂಧ ಹೋದ್ರೆ ದವಾಖಾನೆಗೆ ನೀವು ಇರ್ತಾರಲ್ಲೇ ಮತ್ತೆ ಈಗ ಮಾತಾಡಿ ಏನು ಕೊಡ್ಬೇಕು ನಾವು ಮಾಡ್ತೀವಿ ಸರ್ ನಮ್ಗೆ ಅಲ್ಲಿ ಬೇರೆ ನೀವು ಸಂಘ ಅಲ್ಲಿ ಪೊಲೀಸರಿಗೆ ಹಾಲಿಗೆ ಬೈತಾರೆ ಒಬ್ಬ ಹೆಣ್ಮಕ್ಳಿಗೆ ಪೊಲೀಸ್ ಅವ್ರಿಗೆ ಹೆಣ್ಣು ಮಕ್ಕಳಿಲ್ವಾ ನಮಗೇತು ಅವ್ರಿಗೆ ಕನ್ನಡ ಬರಂಗಿಲ್ಲ ಮೊದಲೇ ಸರ್ ಮೀಡಿಯಾ ಮುಂದೆ ಏನಂತ ಕಾಯಿಲೆ ಇಲ್ಲ ಸರ್ ಯಾಕೆ ಎಲ್ಲರೂ ನೀವು ಆದ್ರೆ ಮಾತಾಡ್ತೀವಿ ಮೀಡಿಯಾ ಮುಂದೆ ನೀವ್ ಯಾವ್ದ್ರಿ ಇನ್ನೇನ್ರಿ ಸರ್ ಏನು ಮಾಡಿದ್ರು ಹೇಳಬೇಕೇನು ಬೇಡ ಪೊಲೀಸರು ಏನು ಮಾಡಿದ್ರು ಹೇಳಬೇಕೇನು ಬೇಡ ಮೆಡಿಕಲ್ಗೆ ಯಾಕೆ ಯಾಕೆ ಹೋದ್ರು ಬಿಪಿ ಹೆಚ್ಚು ಮಾಡ್ಕೊಂಡು ನೀವು ಮಾಡಿ ಸರ್ ನಿಮ್ ಕೆಲಸ ನೀವು ಮಾಡಿ ನಿಮ್ದು ಏನ್ ತಿಳ್ಕೊಂಡು ಈಗ ಇವ್ರನ್ನ ರೋಡ್ ಮೇಲೆ ಸರ್ ಎಳ್ಕೊಂಡು ಹೋಗಿ ಪೊಲೀಸ್ ಮಾಡ್ತಾರೆ मला खाली असं झोपवलेलं आणि मला इथं सगळं मला ನಾವು सांगलींದ ಬರತ್ತಿದ್ರಿ ನಮ್ಮ ಅವಾಗ ಆರಾಮಿಲ್ರಿ ಆಕಿ ಕ್ಯಾನ್ಸರ್ ಆಗೈತೆ ಎಕ್ದಮ್ ಆಕಿ ಅಂತ ತಿನ್ಲಾಗ ನಂಗೆ ಫೋನ್ ಬರ್ ನಾವು ಅಚಾನಕ್ ಎದ್ದು ಬರತ್ತಿದ್ವಿ ಇದ ಹೆಲ್ಮೆಟ್ ಮರ್ತು ಬಂದ್ರಿ ನಾವು ಬರೋ ಮುಂದೆ ನಾವು ಮರ್ತು ಬಂದೇವ್ರಿ ಮತ್ತು ಅವ ಅಂದ್ರಿ 500 ರೂಪಾಯಿ ಕೊಡ್ರಿ ಅಂದ ನಿಮ್ಮನ್ನು ಬಿಡ್ತೇವೆ ನಾವು ಅಂದ್ರೆ 200 ರೂಪಾಯಿ ತಗೋರಿ ನಮ್ಮನ್ನು ಬಿಡ್ರಿ ನಾವು ದೂರಿಂದ ಊರಿಂದ ಹೊಂಟಿದೆವು ನಮಗೆ ನಮ್ಮ ಕಡೆ ಹಾಕಿಲ್ಲ ನಾವು ಅವ್ರು ಏನಂದ್ರು ಅದ್ರಗಿತ್ತಿ ಮಗನ ಗಾಡಿ ನೀವು ಒಳಗೆ ಹಚ್ಚಂದ್ರಿ ಅವು ಒಳಗೆ ಹಚ್ಚಿ ನೀವು ಪೊಲೀಸ್ ಸ್ಟೇಷನ್ದಾಗ ಹೋಗಿ ನಡ್ಕೊಂಡು ಬಸ್ಲಿ ಅಂದವು ಅಂತ ಇವೇನಂದ ನಾವು ಹೆಂಗೆ ಹೋಗೋದ ಗಾಡಿ ಕೊಡ್ರಿ ನಾವು ಮತ್ತೆ ಅಂದೀವ ನಿಮ್ಮ ಕ್ಯಾನೆ ಕೊಡ್ರಿ 5 ರೂಪಾಯಿ ನಾವು ಬಿಡ್ತಾನ 500 ರೂಪಾಯಿ ಬಿಡ್ತಾನ ಅಂದ್ರೆ ನಂಗೆ ಅಂದ್ರೆ ಭೀ ಕೇಳಿದ್ರಿ ಬಡ್ಕೋತ ಅವ್ರು ಕಟ್ಟಿಗೆ ಕೈ ಆನಿಂಗ್ ಶರ್ಟ್ ಹಿಡ್ದಿರಿಲ್ರಿ ಶರ್ಟ್ ಹಿಡಿದು ಬಡ್ಕೋತ ಒಳಗೆ ಹೋದ್ರಿ ಅವ್ರು ಒಳಗೆ ಹೋದ್ರು ಮತ್ತೆ ಅಲ್ಲಿ ಬಡದ್ರೆ ನಾ ಇಬ್ಬರು ಮಂದಿ ಕಾಲು ಬೀಳತ್ತೇವೆ ಹಂಗೆ ತಲೆ ಕೊಟ್ಟು ಹಿಂಗೆ ಕಾಲು ಬೀಳತ್ತೇವೆ ಅಂದ್ರೆ ಭೀ ಅವ್ರು ಕೇಳ್ದಿಲ್ರಿ ಎಲ್ಲ ಬಡದ್
ಮುಂದೆ ನಮ್ಮ ತಮ್ಮಗಳನ್ನ ಫೋನ್ ಹತ್ತತ್ತೀನ್ರಿ ಅಂಥವ್ರು ಫೋನ್ ಹತ್ತನ ಏನಂದ್ರು ಹಾದ್ರಗಿತ್ತಿ ಮಗಳ ಹಡ್ಸೂರ್ ಮಗಳ ಹಾದ್ರಗಿತ್ತಿ ಮಗನ ಜೋಗ್ತಿ ಮಗನ ನೀವು ಇಲ್ಲಿ ನಿಮಗಿಂತ ನಿಮಗೆ ಗೊತ್ತಿಲ್ಲ ನೀವು ಯಾಕೆ ಇಲ್ಲಿ ಬರೋದು. ನಾವು ಸಂಗ್ಲಿಂದ ಬಂದೇವ್ರಿ, ಸಂಗ್ಲಿಂದ ಬಂಬ್ಲಾಡಕ್ ಹೊಂಟಿದ್ರಿ. ನಮ್ಮ ಅವಾಗ ಆರಾಮಿಲ್ಲ, ನಮ್ಮ ಅವನ ಇದಕ್ ಮಾಡ್ರಿ ಅವ್ರು ಕೊಲ್ಲಾಪುರಕ್ಕೆ ಈಗ ಇದಾಗಿದ್ರು ಡಿಚಾರ್ ಕೊಟ್ಟು ಬಿಟ್ಟಾರಿ ಎಲ್ಲ. ನಾವು ನೋಡಕ್ ಹೊಂಟಿದ್ರಿ ಮನೆಗೆ, ಬಂಬ್ಲಾಡಕ್ರಿ, ಬಂಬ್ಲಾಡಕ್ ನೋಡಕ್ ಹೊಂಟಿದ್ರಿ. ನಮ್ಮ ಮಗಿಗೆ ಎಲ್ಲ ಬಡದಾರ್ಲೆ 30 ತಳಗಿಂಗ್ ಬಡ್ಡ್ಯಾಕ ಹಾಕಿ ಕೂತಿರ ಅವ್ರು 3-4 ಮಂದಿ ಕೂತಿರು. ನಾವು ನನ್ನ ಮಗನ ಬಿಡ್ರಿ, ಬಡಿಬೇಡ್ರಿ, ನಿಮ್ಗೆ ಎಟ್ ಬೇಕಾದ್ರೆ ರೊಕ್ಕ ತಗೋರಿ, ನನ್ನ ಮಗನ ಬಿಡ್ರಿ ಅನ್ನತ್ತೇವ್. ಅಂದ್ರೆ ಬಿ ಅವ್ರು ಕೇಳ್ದಿಲ್ರಿ, ಮ್ಯಾಲ ಕೂತು ಬಡದ್ರು. ನನ್ನ ಸೀರೆ ಎಲ್ಲ ಪ್ಯಾಕಲ್ಲೆಲ್ಲ ಕಳ್ದಿತ್ರಿ ಅವ್ರು. ಅಟ್ ಮಂದ್ಯಾಗೆಲ್ಲ 2 ಮಂದಿ ಅವ್ರು ಯಾರ ಆ ಕಡೆ ದೂರನಲ್ಲಿದ್ರಿ. ಬಿಡ್ರಿ ಬಿಡ್ರಿ ಅನ್ನೋ ಮಾತು ಹುಡುಗನ ಅವ್ರು ಜಕ್ಕೊಂದು ಹೋಗಿ ಒಳಗೆ ಹೋದ್ರಿ. ಮತ್ತು ಗಾಡ ಕುಂದ್ಕೊಂಡು ಈ ಕಡೆ ತೊಗೊಂಬರ್ ನಂಗೆ ಹೇಳಿಲ್ವಿ ಅವ್ರು. ನಿಮ್ಮ ಮಗನ ಹೆಂಗೆ ನಾವು ಒಯ್ಯತ್ತೇನ್ರಿ, ನಾವು ಇದ ಮಾಡತ್ತೇನ್ರಿ ಅಂದ್ರ ಮ್ಯಾಲೆ ನಮ್ಮ ತಮ್ಮಗಳು ಬರೋಣ. ನೀವು ಹುಡುಗ ಎಲ್ಲಿ ಕಾಣುವತ್ತು ಎಲ್ಲಿ ವಾದ ಬಡ್ಕೋನ ಗಾಡಿಯಾಗಿ ಮತ್ತು ನನಗೆ ಹಿಂಗೆ ಮಾಡಿ ಮಮ್ಮಿ ಕಡೆ ಕರ್ಕೊಂಡು ಹೊಂಟಾರಿ. ನಂದು ಹಿಂಗೆಲ್ಲ ಮಾಡಿ ಅವ್ರು ಇಲ್ಲಿ ಕರ್ಕೊಂಡ್ ಬಂದಾರ ಹುಡ್ನ ನನ್ನ ಮಾಡಿದಾರ್ರಿ. ಸುಶೀಲಾ ಗಜಾನನ್ ಲಿಂಗಿಡೆ.